ಉದ್ಯಮಿ ಅರವಿಂದ್ ರೆಡ್ಡಿಗೆ ನಟಿ ಸ್ನೇಹಿತನ ಬೆದರಿಕೆಯ ಪ್ರಕರಣ ಸ್ಯಾಂಡಲ್ವುಡ್ ನಟಿಯ ವಿಚಾರಣೆಯನ್ನು ನಡೆಸಿರುವಂಥದ್ದು ಪೊಲೀಸರು. ನಿನ್ನೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ದ ನಟಿ, ನಿನ್ನೆ HAL ಪೊಲೀಸ್ ಠಾಣೆಗೆ ಹಾಜರಾಗಿದ್ದ ನಟಿ ಸ್ಯಾಂಡಲ್ವುಡ್ ನಟಿಯ ಹೇಳಿಕೆಯನ್ನು ಪಡೆದಿದ್ದಾರೆ ಪೊಲೀಸರು. ಪೊಲೀಸರ ಮುಂದೆ ಸ್ಯಾಂಡಲ್ವುಡ್ ನಟಿ ಹೇಳಿದ್ದೇನು ಗೊತ್ತಾ? ನಿಮ್ಮ TV5 ನಲ್ಲಿ ನಟಿಯ ಎಕ್ಸ್ಕ್ಲೂಸಿವ್ ಮಾತು. ಈ ಪ್ರಕರಣ ಒಂದು ಸ್ವಲ್ಪ ಸುದ್ದಿಯಾಗಿದ್ದಂಥ ಪ್ರಕರಣ, ಕಾರಣ ಸೆಲೆಬ್ರಿಟಿಗಳಿದ್ದಂಥ ಪ್ರಕರಣ. ಮೊದಲಿಗೆ ನಟಿಗೆ ದೂರನ್ನು ಕೊಟ್ಟಿದ್ರು, ನನಗೆ ಮಾನಸಿಕವಾಗಿ ಸ್ವಲ್ಪ ಟಾರ್ಚರ್ ಆಗ್ತಾ ಇದೆ, ಬೆದರಿಕೆ ಇದೆ ಅಂತೆಲ್ಲ. ಅದಾದಮೇಲೆ ಈ ಪ್ರಕರಣ ಬೇರೆ ತಿರುವನ್ನು ಪಡ್ಕೊಂಡಿತ್ತು. ಇದೀಗ ತನಿಖಾ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿ ಸಿಗ್ತಾ ಇದೆ. ಅಷ್ಟಕ್ಕೂ ನಿನ್ನೆ ವಿಚಾರಣೆಯಲ್ಲಿ ನಟಿ ಏನೇನು ಹೇಳಿದ್ದಾರೆ ಅಂತ ನೋಡ್ಬಿಡೋಣ ಒಂದ್ಸತಿ. ಅವರ ಸ್ಟೇಟ್ಮೆಂಟ್ ಈ ರೀತಿ ಆಗಿದೆ. ಅಂದರೆ ಅವರು ತನಿಖಾ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ನನಗೆ ವೈಶಾಖ್ ಅಂದರೆ ಈ ಪ್ರಕರಣದಲ್ಲಿ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡ್ದ, ಅದು ಈ ನಟಿಯ ಆಪ್ತ ಈ ನಟಿ ಮನೆಯಲ್ಲೇ ತಗ್ಲಾಕೊಂಡ ಅಂತ ಒಂದು ಆರೋಪ ಇದೆಯಲ್ಲ. ನನಗೆ ಈ ವೈಶಾಖ್ 2018ರಿಂದ ಪರಿಚಯವಾಗಿದ್ದ. ವೈಶಾಖ್ ನನ್ನ ಸ್ನೇಹಿತನಾದ ಕಾರಣ ಆಗಾಗ ನನ್ನ ಮನೆಗೆ ಬಂದು ಹೋಗ್ತಾ ಇದ್ದ. ಫ್ರೆಂಡ್ಸ್ ಎಲ್ಲರೂ ನಮ್ಮ ಮನೆಗೆ ಬರೋದು ತೀರಾನೇ ಕಾಮನ್ ಕೂಡ ಆಗಿತ್ತು. ವೈಶಾಖ್ ಬೆದರಿಕೆ ಪತ್ರ ಕಳಿಸಿದ ವಿಚಾರ ನಂಗೆ ಗೊತ್ತೇ ಇಲ್ಲ. ನಾನು ವೈಶಾಖ್ಗೆ ಬೆದರಿಕೆ ಹಾಕು ಅಂತ ಹೇಳೂ ಇಲ್ಲ. ನನಗೂ ಈ ಕೇಸ್ಗೂ ಯಾವುದೇ ಸಂಬಂಧನೂ ಇಲ್ಲ. ವೈಶಾಖ್ ಬಂಧನದ ವೇಳೆ ನಟಿ ಮನೆಯಲ್ಲಿದ್ದ ವಿಚಾರ, ಆತ ನನ್ನ ಮನೆಗೆ ಆಗಾಗ ಬರ್ತಿದ್ದ, ನೀವು ಬಂದಾಗಲೂ ಇದ್ದ. ನನ್ನ ಮನೆಯಲ್ಲಿ ಬಂದಾಗ ನೀವು ಬಂಧನ ಮಾಡಿದ್ದೀರಿ, ಆತ ಮರೆತು ನನ್ನ ಮನೆಯಲ್ಲಿ ಮೊಬೈಲ್ ಬಿಟ್ಟು ಹೋಗಿದ್ದ ಅಷ್ಟೆ. ನಾನು ಆತನಿಗೆ ಬೆದರಿಕೆ ಹಾಕು ಅಂತ ಹೇಳಿಯೇ ಇಲ್ಲ ಅಂತ ನಟಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ನನ್ನ ಪಾತ್ರನೇ ಇಲ್ಲ. ಇದು ಏನಾಗಿದೆ ಅಂತಂದರೆ, ಮಾಮೂಲಿ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬರ್ತಾರೆ, ಹಾಗೆ ಅವನು ಬಂದಿದ್ದ. ಅವ್ನು ಬಂದಾಗ ಕಾಮನ್ ಆಗಿ ನೀವು ಬಂದು ಅವನ್ನ ಅರೆಸ್ಟ್ ಮಾಡಿದ್ರಿ. ನೀವು ಏನಕ್ಕೆ ಅರೆಸ್ಟ್ ಮಾಡಿದ್ರಿ ಅನ್ನೋದು ನನಗೆ ಗೊತ್ತಿಲ್ಲ. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಿ. ಆದರೆ ಆತ ಈ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ನ ಮೊಬೈಲ್ ನಮ್ಮನೇಲೇ ಬಿಟ್ಟು ಹೋಗಿದ್ದ. ನನಗೆ ಅದೂ ಗೊತ್ತಿಲ್ಲ ಅವ್ನ ಮೊಬೈಲ್ ನಮ್ಮನೇಲೇ ಇತ್ತು ಅಂತ. ಸೊ ಇದೆಲ್ಲವೂ ಕೂಡ ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ, ಅಚಾನಕ್ಕಾಗಿ ಆಗಿದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ವೈಶಾಖ್. ಈತನಿಂದ ಬೆದರಿಕೆಯನ್ನು ಹಾಕಲಾಗಿತ್ತು ಅನ್ನೋದೊಂದು ವಿಚಾರ. ಆದರೆ ಈಗ ಅವ್ರ ಸ್ಟೇಟ್ಮೆಂಟ್ ಈ ರೀತಿಯಾಗಿ ಕೊಟ್ಟಿದ್ದಾರೆ. ನನಗೆ ವೈಶಾಖಿಗೆ ಪರಿಚಯ ಅಂತೂ ಇದೆ, ನಾವು ಫ್ರೆಂಡ್ಸು. ಆದರೆ ಈ ಥರ ಬೆದರಿಕೆ ಹಾಕೋ, ಬ್ಲ್ಯಾಕ್ ಮೇಲ್ ಮಾಡೋ, ಪತ್ರ ಬರಿ ಇದನ್ನೆಲ್ಲ ನಾನು ಹೇಳಿಲ್ಲ, ನನಗೆ ಈ ವಿಷಯ ಗೊತ್ತೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಬ್ಲ್ಯಾಕ್ ಮೇಲ್ಗೆ ಬಳಕೆ ಮಾಡಿದ್ದ ಬಾಲಕನನ್ನು ಕೂಡ ವಿಚಾರಣೆ ಮಾಡಲಾಗಿದೆ. ಬನಶಂಕರಿಯ ಗ್ಯಾರೇಜು ಬಾಲಕನ ವಿಚಾರಣೆಯನ್ನು ಮಾಡಿರೋದು ಪೊಲೀಸರು. ಆಗ ನನಗೆ ಏನೂ ಗೊತ್ತಿಲ್ಲ, ನಮ್ಮ ಬಾಸ್ ಹೇಳಿದ್ರು ಕೊರಿಯರ್ ಮಾಡ್ಬಾ ಅಂತ. ನಮ್ಮ ಬಾಸು ನಮ್ಮ ಗ್ಯಾರೇಜ್ನ ರೆಗ್ಯುಲರ್ ಕಸ್ಟಮರ್ ಆಗಿದ್ರು. ಗ್ಯಾರೇಜಿಗೆ ಬಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಖರ್ಚಿಗೂ ಸಹ ಸಾಕಷ್ಟು ಹಣ ಕೊಡ್ತಾ ಇದ್ರು. ಹೀಗಾಗಿ ನಮ್ಮ ಬಾಸ್ ಹೇಳಿದ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ಅದೇನು ಕೊರಿಯರು ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಬಾಲಕನ ಹೇಳಿಕೆಯನ್ನು ಕೂಡ HAL ಪೊಲೀಸರು ದಾಖಲಿಸ್ಕೊಂಡಿದ್ದಾರೆ. ಕೊರಿಯರ್ ಮಾಡಿದ್ರಲ್ಲ, ಬಾಲಕ ಕೊರಿಯರ್ ಮಾಡಿದ್ದು, ಆತ ನನಗೆ ವಿಚಾರಿಸಿದ್ದಾರೆ, ಏನಪ್ಪ ಕೊರಿಯರ್ ಮಾಡಿದ್ದು ನೀನು ಅಂತ. ಅವಾಗ ಅವ್ನು ನಂಗೆ ಏನು ಗೊತ್ತಿಲ್ಲ, ನಮ್ಮ ಬಾಸ್ ಹೋಗ್ಬಿಟ್ಟು ಮಾಡ್ಬಾ ಅಂತ ಅಂದರು. ಆಮೇಲೆ ಅವ್ರು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು, ದುಡ್ಡು ಕೊಡ್ತಾ ಇದ್ರು. ನಾನು ಅದ್ರ ಒಳಗಡೆ ಏನಿದೆ ಅಂತಲೂ ಗೊತ್ತಿಲ್ಲ, ಹೋಗಿ ಕೊರಿಯರ್ ಮಾಡಿ ಬಂದೆ ಅಂತ ಹೇಳ್ತಾ ಇದ್ದಾನೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಆರೋಪ ಪ್ರತ್ಯಾರೋಪ ಅಂತೂ ಇದೆ. ಈಗ ತನಿಖಾ ಸಂದರ್ಭದಲ್ಲಿ ಏನೆಲ್ಲ ಗೊತ್ತಾಗಿದೆ, ಯಾವ ಹಂತದಲ್ಲಿದೆ ತನಿಖೆ? ನೀತಿ, ಅರವಿಂದ್ ರೆಡ್ಡಿ ಮತ್ತು ಕೃಷಿ ತಾಪಂಡ ಪ್ರಕರಣ ಏನೈತೆ, ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು ಅಂತ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಏನು ಕೃಷಿ ತಾಪಂಡ ಮನೆಯಲ್ಲೇ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದಂತ ಆರೋಪಿ ಅಲ್ಲಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿರ್ತಾನೆ. ಹೀಗಾಗಿ ಕೃಷಿ ತಾಪಂಡ ಮೇಲೆ ಸಾಕಷ್ಟು ಅನುಮಾನಗಳಿರುತ್ತೆ. ಯಾಕಂತ ಹೇಳಿದ್ರೆ ಕೃಷಿ ತಾಪಂಡ ಜೊತೆ ಇದ್ದಂತ ಇಶ್ಯೂ ಅನ್ನ ನೀನು ಬಗೆಹರಿಸ್ಕೊಳ್ಬೇಕು ಅಂತ ಹೇಳೇನೆ ಈತ ಬೆದರಿಕೆ ಪತ್ರವನ್ನ ಬರೆದಿರ್ತಾನೆ ವೈಶಾಖ. ಅದ್ರ ಜೊತೆಗೆ 6 ರಿಂದ 7 ಕೋಟಿ ಹಣವನ್ನ ತಂದು ಗ್ಯಾರೇಜ್ಗೆ ಕೊಡಬೇಕು ಅಂತ. ಸೊ ಎಲ್ಲಾ ಮಾಹಿತಿಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದಂತಹ ಪೊಲೀಸರು ಈಗ ಆಕೆಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆಕೆನ HAL ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆಯನ್ನು ನಡೆಸಿರುವಂತದ್ದು. ವಿಚಾರಣೆ ವೇಳೆ ಆಕೆ ನನಗೂ ವೈಶಾಖ್ ಮಾಡಿರುವಂತ ಕೃತ್ಯ ಇದಕ್ಕೆ ಸಂಬಂಧವಿಲ್ಲ, ಆದ್ರೆ ವೈಶಾಖ್ ನನ್ನ ಗೆಳೆಯ, ಮನೆಗೆ ಅವಾಗ ಬರ್ತಾ ಇದ್ದ. ಸೊ ಹೀಗಾಗಿ ಅವತ್ತು ಪೊಲೀಸರು ಬಂದಿನ ಕೂಡ ಆತ ನಮ್ಮನೇಲೇ ಇದ್ದ. ಸೊ ಹಾಗಾಗಿ ಬಂದು ಆತನ ಬಂಧಿಸೋಗಿದ್ದಾರೆ. ಪೊಲೀಸರು ಬಂಧಿಸುವಂತ ಸಂದರ್ಭದಲ್ಲಿ ಮೊಬೈಲ್ನ ಅಲ್ಲೇ ಬಿಟ್ಟು ಹೋಗಿದ್ದ. ಅದನ್ನ ಬಿಟ್ಟು ನಮಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಯಾವುದೇ ರೀತಿಯಲ್ಲಿ ಅವ್ರಿಗೆ ಬೆದರಿಕೆ ಹಾಕ್ಲಿಕ್ಕೆ ಅವನಿಗೆ ಹೇಳಿಲ್ಲ ಅಂತ ಹೇಳಿ ಪೊಲೀಸರು ವಿಚಾರಣೆ ವೇಳೆ ಆಕೆ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಿದ್ದ ಬಾಲಕ ಏನಿದ್ದ, ಆತನ ಬಳಿ ಕೂಡ ಆತನ ಏನೋ ಬನಶಂಕರಿ ಬಳಿ ಇರುವಂತ ಬ್ಲೂ ಡಾಟ್ ಕೊರಿಯರ್ ಮಾಡ್ಲಿಕ್ಕೆ ಆತನ ಬಳಸ್ಕೊಂಡಿರ್ತಾರೆ. ಸೊ ಆತನ ವಿಚಾರಣೆ ವೇಳೆ ಕೂಡ ಆತನು ಅದನ್ನ ಹೇಳಿರುವಂತದ್ದು. ನಮ್ಮ ಬಾಸ್ ಹೇಳಿದ್ರು, ನಾನು ಇದನ್ನ ಕೊರಿಯರ್ ಮಾಡಿದೆ ಅಂತ ಹೇಳಿ ವೈಶಾಖ್ ಹೆಸರನ್ನ ಹೇಳಿರುವಂತದ್ದು. ಸದ್ಯ ಈಗಾಗಲೇ ವೈಶಾಖ್ ಬಂಧನವನ್ನು ಮಾಡಲಾಗಿತ್ತು. ಸೊ
ಮತ್ತೆ ಆತ ಬೇಲ್ ಮೇಲೆ ಈಗಾಗಲೇ ರಿಲೀಸ್ ಕೂಡ ಆಗಿರುತ್ತದೆ. ಮತ್ತೆ ಇಡೀ ಪ್ರಕರಣದಲ್ಲಿ ಅರವಿಂದ್ ರೆಡ್ಡಿ ಖುಷಿ ತಾಪಣ್ಣ ಹಿಂದಿನ ಪ್ರಕರಣ ಏನಿತ್ತು ಅದಕ್ಕೆ ಇದು ತಾಳೆ ಆಗ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಅವರ ಹೇಳಿಕೆಗಳನ್ನ ಪಡ್ಕೊಂಡು ಇನ್ನು ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗೆ.